ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಜಿಲ್ಲಾ ಸಮಿತಿ ವಿಜಯಪುರ ಸಂಜು ವೈ ಕಂಬೋಗಿ ಬೆಳಗಾವಿ ವಿಭಾಗೀಯ ಸಂಚಾಲಕರು ಮತ್ತು ಶಿವಕುಮಾರ್ ಕಡಲಯನಿ ಜಿಲ್ಲಾ ಪ್ರಧಾನ ಸಂಚಾಲಕರು ಇವರ ನೇತೃತ್ವದಲ್ಲಿ ಆಲ್ಮಟ್ಟಿ ಪ್ರವಾಸಿ ಮಂದಿರದಲ್ಲಿ ಈರಣ್ಣ ಎಸ್ ಕೌಲಗಿ ಅವರಿಗೆ ನಿಡಗುಂದಿ ತಾಲೂಕಿನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಈ ಸಂಘಟನೆಯಲ್ಲಿ 3 ತಾಲೂಕಿನ ಅಂದ್ರೆ ಮುದ್ದೇಬಿಹಾಳ, ಬಸವನ ಬಾಗೇವಾಡಿ, ನಿಡಗುಂದಿ ಈರಣ್ಣ ಕೌಲಗಿ ತಾಲೂಕು ಪ್ರಧಾನ ಸಂಚಾಲಕರು, ರಮೇಶ್ ಕೆ ಸಾಗರ್ ಸಂಚಾಲಕರು ಮತ್ತು ಸುರೇಶ್ ಮಾದರ್, ದಾಳಪ್ಪ ಮಾದರ್, ಮಲ್ಲಪ್ಪ ಕೌಲಗಿ, ಮಾದೇವ್ ಬುದಿಹಾಳ್, ಭೀಮ್ಸಿ ಚಲವಾದಿ, ಯಮನಪ್ಪ ಮಸೂತಿ ಇವರೆಲ್ಲರೂ ಸೇರಿ ಸಂಘಟನೆಯಲ್ಲಿ ಭಾಗವಹಿಸಿದರು. ಏನು ನಿಡಗುಂದಿ ತಾಲೂಕು ಸಮಿತಿ ರಚನೆ ಮಾಡಿ ಇಲ್ಲಿ ನಾವೆಲ್ಲರೂ ಆಗಮಿಸಿದ್ದೀವಿ. ಈ ಒಂದು ಸಮಿತಿಯ ಜಿಲ್ಲಾ ಮತ್ತು ವಿಭಾಗೀಯ ಅಧ್ಯಕ್ಷರಾದ ನಾವು ಈ ಒಂದು ಸಮಿತಿಯ ಹೊಸ ಸಂಚಾಲಕರನ್ನು ಈಗ ಆಯ್ಕೆ ಮಾಡಿದ್ದೀವಿ. ಈರಣ್ಣ ಸಿ ಕೌಲಗಿ ಅವರನ್ನು ತಾಲೂಕು ಸಂಚಾಲಕರನ್ನಾಗಿ ಆಯ್ಕೆ ಮಾಡಿ ಅದೇ ರೀತಿಯಾಗಿ ರಮೇಶ್ ಕೆ ಸಾಗರ್ ತಾಲೂಕು ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಯಿತು. ಅದೇ ರೀತಿಯಾಗಿ ಸುರೇಶ್ ಸಿ ಮಾದರ್, ಅದೇ ರೀತಿಯಾಗಿ ದಾಳಪ್ಪ ಮಾದರ್ ಅವರನ್ನ ತಾಲೂಕು ಸಂಘಟನಾ ಸಂಚಾಲಕರಾಗಿ ಆಯ್ಕೆ ಮಾಡಲಾಯಿತು. ಅತ್ಯಾಚಾರ ಮಾಡಿದ್ರೆ ನೆಕ್ಸ್ಟ್ ಯಮನಪ್ಪ ಮಸೂತಿ ತಾಲೂಕು ಸಂಘಟನಾ ಸಂಚಾಲಕ, ರಾವತಪ್ಪ ಸಿ ಮಾದರ್ ತಾಲೂಕು ಸಂಘಟನಾ ಸಂಚಾಲಕರಾಗಿ ಆಯ್ಕೆ ಮಾಡಲಾಯಿತು. ಅದೇ ರೀತಿಯಾಗಿ ಸುರೇಶ್ ಬಿ ಮಾದರ್ ಖಜಾಂಚಿ, ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಬೆಳಗಾವಿ ವಿಭಾಗೀಯ ಸಂಚಾಲಕರಾದಂಥ ಸಂಜು ಸಾಗರು ಹಾಗೂ ಜಿಲ್ಲಾ ಪ್ರಧಾನ ಸಂಚಾಲಕರಾದಂಥ ಮೇಲಿನಮಣಿ ಪ್ರಧಾನ ಸಂಚಾಲಕರಿಗೂ ಹಾಗೂ ಮಹಿಳಾ ಒಕ್ಕೂಟದ ಪ್ರಧಾನ ಸಂಚಾಲಕರಾದಂಥ ಸುನಂದ ವಡಮಣಿ ಅವರಿಗೂ ಹಾಗೂ ಬಸವನ ಬಾಗೇವಾಡಿ ತಾಲೂಕಾ ಪ್ರಧಾನ ಸಂಚಾಲಕರಾದಂಥ ನಮ್ಮ ಸತೀಶ್ ಬೆಲ್ಲಾಳ್ ವಕೀಲರು ಹಾಗೂ ಭೀಮಣ್ಣ ಒತ್ನಾಳ ಜಿಲ್ಲಾ ಸಂಘಟನಾ ಸಂಚಾಲಕರು ಇವತ್ತು ನಡಗುಂದಿ ತಾಲೂಕಾ ಸಮಿತಿಯನ್ನು ಆಯ್ಕೆ ಮಾಡಲಾಗಿದ್ದು, ಆ ಆಯ್ಕೆಯಲ್ಲಿ ನಮ್ಮ ವಿಠ್ಠಲ ಕೌಲಗಿ ಅವರನ್ನ ಪ್ರಧಾನ ಸಂಚಾಲಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಇವತ್ತು ಈ ಒಂದು ಸಂಘಟನೆ ಮಾಡೋ ಉದ್ದೇಶ ಏನು, ಸಂಘಟನೆ ಯಾಕೆ ಬೇಕು ಅನ್ನೋದು ಭಾಳ ಪ್ರಮುಖವಾದಂಥ ವಿಷಯ ಆಗಿದೆ. ನಮಗೆ ಏನೋ ಒಂದು ಕಷ್ಟ ಇದ್ರೂ ಸಂಘಟನೆ ಭಾಳ ಹೆಲ್ಪ್ ಆಗ್ತತಿ. ನಾನು BA ಓದೋ ಟೈಮ್ದಲ್ಲಿ ಒಂದು ಸಂಘಟನೆಯಲ್ಲಿ ವಿದ್ಯಾರ್ಥಿ ಒಕ್ಕೂಟದ ಪ್ರಧಾನ ಸಂಚಾಲಕರನ್ನಾಗಿ ಆಯ್ಕೆ ಮಾಡಿದರು. ಆ ವಿದ್ಯಾರ್ಥಿ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ನನಗೆ ಎದುರಾದವು. ಮುಂದೆ ಡಿಗ್ರಿ ಪಾಸಾಗಿ ನಮಗೆ ಇರ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ಇವತ್ತಿನ ಮಟ್ಟಿಗೆ ಈ ಸಂಘಟನೆಯಿಂದ ನಾವು ವಕೀಲರಾಗ್ಯವು. ನಿಮಗೆ ಯಾವುದೇ ಕಷ್ಟಗಳು ಇದ್ದರೂ ಈ ಸಂಘಟನೆ ನಿಮ್ಮಿಂದ ಇರ್ತೈತಿ. ಸಂಘಟನೆ ಮುಖಾಂತರ ಎಲ್ಲನೂ ಕೆಲಸ ಕಾರ್ಯಗಳನ್ನು ಮಾಡ್ಕೊತಾ ಹೋಗೋನು. ಇಷ್ಟು ಹೇಳಿ ನಾನು ಒಂದು ಎರಡು ಮಾತು. ಈ ಒಂದು ತಾಲೂಕು ಸಮಿತಿ ರಚನೆಯಲ್ಲಿ ಭಾಗಿಯಾದಂಥ ಎಲ್ಲರಿಗೂ
ಜೈ ಭೀಮ್ ನಮನಗಳನ್ನು ಸಲ್ಲಿಸ್ತೀನಿ. ಮೊದಲನೇದಾಗಿ ಏನು ಈ ಒಂದು ನಿಡಗುಂದಿ ತಾಲೂಕಿನ ಸಮಿತಿ ರಚನೆ ಮಾಡಿದಿಲ್ಲ ಎಲ್ಲ ಪದಾಧಿಕಾರಿಗಳಿಗೆ ತುಂಬು ಹೃದಯದ ಆರ್ಥಿಕ ಸ್ವಾಗತ ಬಯಸ್ತೀನಿ. ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ, ಹೆಚ್ಚು ಯಾವುದೇ ಜಾತಿಯನ್ನು ಹಾಕೋಬೇಡಿ, ಎಲ್ಲ ಜಾತಿಯವ್ರನ್ನ ಒಳಗೊಂಡು ತಾವು ಯಾವುದೇ ಜಾತಿಯವರಿಗೆ ಅನ್ಯಾಯ ಆದ್ರೆ ತಾವು ಮುಂದಾಳತ್ವವನ್ನು ವಹಿಸಿ ಯಾರಿಗೆ ಅನ್ಯಾಯ ಇರ್ತಾ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ತಾವು ಮಾಡಬೇಕು. ಈ ದಲಿತ ಸಮುದಾಯ ಅಷ್ಟೇ ಅಲ್ಲ, ಯಾವುದೇ ಜಾತಿಯವರಾಗಿರ್ಬೋದು, ಅವ್ರ ಹಕ್ಕುಗಳದಾವ, ಏನು ನಮ್ಗೆ ಸಿಗಬೇಕಾದ ಹಕ್ಕುಗಳದಾವ, ಅವನು ಬಡವ್ರಿಗೆ ಮುಟ್ಸುವಂಥ ವ್ಯವಸ್ಥೆ ಮಾಡಿ. ತಾಲೂಕು ತಹಸೀಲ್ದಾರ್ ಕಾರ್ಯಾಲಯದಾಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು, ಯಾವುದೋ ಒಂದು ವಯಸ್ಸದವ್ರು ಟೋಲ್ ಬಂದಾಗಿರ್ತಾವ ಅಂತ ಟೋಲ್ ಮಾಡಿಸ್ಕೊಡೋದಾಗಲಿ, ಒಬ್ಬೊಬ್ರು ಸ್ಕಾಲರ್ಶಿಪ್ ಬಂದಾಗಿರ್ತದೆ, ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಕಮ್ಮಿ ಬಿದ್ದಿರ್ತದೆ, ಅವ್ರು ಸ್ಕಾಲರ್ಶಿಪ್ ಕೊಡುವಂಥ ವ್ಯವಸ್ಥೆ ಮಾಡಿರಿ. ಯಾವುದೇ ಜಾತಿಯವರು ಅದು ಮಾಡುವಂಥ ಕೆಲಸ ನೀವು ಮಾಡಿರಿ. ಇನ್ನೂ ಬಾಬಾ ಸಾಹೇಬರು ಸಂವಿಧಾನ ಕೊಟ್ಟಿದ್ದಾರೆ ನಮ್ಗೆ, ಅದನ್ನು ಮುಂದೆ ಇಟ್ಕೊಂಡು ಅಧಿಕಾರಿಗಳು ಹೆದರ್ಸುವಂಥ ಕೆಲಸ ಇಲ್ಲ. ನಮ್ಗೆ ಬರಬೇಕಾದ ಹಕ್ಕನ್ನು ನಾವು ಪಡ್ಕೋದು ಅಷ್ಟೇ. ಅದಕ್ಕಾಗಿ ತಾವು ಹೆಚ್ಚು ಗ್ರಾಮ ಘಟಕಗಳನ್ನು ಸ್ಥಾಪನೆ ಮಾಡಿ ಗ್ರಾಮಗಳಿಗೆ ಭೇಟಿ ಕೊಡ್ರಿ. ಯಾವ ಗ್ರಾಮದೊಳಗೆ ಏನು ಸಮಸ್ಯೆ ಅದ, ಯಾವ ರೀತಿಯಾಗಿ ಸಮಸ್ಯೆ ಅದ, ಒಂದೊಂದು ತಲೆ ನಮ್ಮ ಕಟಿಂಗ್ ಮಾಡೋದಿಲ್ಲ, ಒಂದೊಂದು ತಲೆ ಚಹಾ ಕೊಡೋದಿಲ್ಲ, ಅಂಥ ಒಂದು ಊರುಗಳಿಗೆ ಭೇಟಿ ಕೊಟ್ಟು ನಮ್ಮೇ ಮಾಡಿ ಅಧಿಕಾರಿಗಳಲ್ಲಿ ಕರೆಸಿ ಯಾವ ಜಾತಿ ಈ ಜಾತಿ ಬೇಡ್ರಪ್ಪ ಎಲ್ಲ ನನ್ನ ತಮ್ಮರಿಗೆ ಬಿಡೋಂಥ ಒಂದು ಸಭೆ ಮಾಡಿಸಿ ಅಂಥಲ್ಲಿ ಜಾಸ್ತಿ ಹೋಗಿ ನೀವೆಲ್ಲ ಮೀಟಿಂಗ್ ಮಾಡಿ ನಮ್ಮವ್ರನ್ನ ಭೇಟಿ ಮಾಡಿ ಅವ್ರ ಸಮಸ್ಯೆ ಏನದನ್ನು ತಿಳ್ಕೊಂಡು ಇನ್ನೂ ಆ ಕಾರ್ಯಗಳನ್ನು ತಾವು ಕಾರ್ಯಕ್ಕೆ ತರಬೇಕಂತ ಕೇಳ್ಕೊಂಡು ನಾನು 4 ಮಾತು ಮುಗಿಸ್ತೀನಿ. ಜೈ ಇವನ್ನೆಲ್ಲ ಬಂದ್ ಮಾಡ್ಬೇಕಂತ ಭೀಮಾದ್ ಇರ್ತಾರೆ. ಆ ಪ್ರಕಾರ ಎಲ್ಲರೂ ಕೂಡ ಎಲ್ಲರೂ ಸರಿ ಸಮನ ಹೋಗೋಣ ಅಂತೇಳಿ ಎಲ್ಲ ಗ್ರಾಮಗಳಲ್ಲಿ ಜಿಲ್ಲಾ ಘಟಕಗಳಲ್ಲಿ ಎಲ್ಲ ಕಡೆ ನಾವು ಹೇಳ್ಬೇಕು, ಎಲ್ಲರೂ ಒಂದಾಗಿರೋಣ. ಈಗ ನಾವು ಹೇಳಿ ಸಂಗಮ ದೇವ ದೇಶದ ಬಸವಣ್ಣವ್ರು ನೆನೆಸುತ್ತಾ ಸಾಕಷ್ಟು ಕ್ರಾಂತಿ ಪೂರ್ವ ದೇಶದಲ್ಲಿ ಆಗಿ ಹೋಗಿದ್ದಾರೆ. ಆದರೆ ಅವ್ರ ವಿಚಾರಗಳು ಏನಪ್ಪ ಅಂತಂದ್ರೆ ಇವತ್ತು ಸಮಾನತೆಯನ್ನು ಕೊಡುವುದು ಅನ್ನೋ ಅವ್ರ ಮುಖ್ಯ ಉದ್ದೇಶವಾಗಿತ್ತು. ಇವತ್ತು ಸಾಕಷ್ಟು ಜನ ಬುದ್ಧ ಆಗಿರ್ಬೋದು, ಬಸವಣ್ಣ, ಹಾಗೆ ಟಿಪ್ಪು ಸುಲ್ತಾನ್, ಎಲ್ಲ ವೀರ ಯೋಧರನ್ನ ನಾವು ಯಾಕೆ ನೆನೆಸ್ಬೇಕು ಅಂತಂದ್ರೆ ಅವ್ರಿಗೋಸ್ಕರ ಬದುಕಿಲ್ಲ. ಅವರು ಬದುಕಿದ ಯಾರಿಗೋಸ್ಕರಪ್ಪ ಅಂದ್ರೆ ಎಲ್ಲರ ಸಮಾನತೆಗಾಗಿ ಬದುಕಿದವರು, ಅವರು ಜನರ ಒಳಿತಿಗಾಗಿ. ಇವತ್ತು ಆ ಜನಗಳ ವಿಚಾರಗಳನ್ನು ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡಿಸೋದ್ರ ಮುಖಾಂತರ ಅವರು ಒಂದು ದೊಡ್ಡ ವಿಚಾರದಿಂದ ಮೆರೆದವ್ರು ಯಾರಪ್ಪ ಅಂತಂದ್ರೆ ಇವರ ಬುದ್ಧ, ಬಸವಾದಿಯಾಗಿ ಸಂವಿಧಾನದಲ್ಲಿ ಅದು ಲೇಖಿನ ಮುಖಾಂತರ ತಂದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಘಟನೆಯನ್ನು ಕಟ್ಟಿದ್ದೀವಿ ಅಂತ ನಾನು ನಿಮ್ಗೆ ಫಸ್ಟಿಗೆ ಬಂದಾಗ 15 ಹೇಳಿದ್ ನಾವು. ಹೊಸದಾಗಿ 7 ತಾಲೂಕುಗಳಾಗಿದ್ದಾವೆ ವಿಜಯಪುರ ಜಿಲ್ಲೆಯಲ್ಲಿ. ನಿಡಗುಂದಿ, ತಾಳಿಕೋಟು, ತಿಕೋಟ, ಬಬಲೇಶ್ವರ, ಆಲ್ಮೇಲ, ಚಡಿಚನ. ಬ್ಯೂರೋ ರಿಪೋರ್ಟ್ ಕೃಷ್ಣ ರಾಠೋಡ್, ಭಾರತ ವೈಭವ ನ್ಯೂಸ್, ವಿಜಯಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.